ಎಲ್ಲ ಸಿಂಪ್ಟಮ್ಸ್ ಪ್ರೆಗ್ನೆನ್ಸಿ ರಿಲೇಟೆಡ್ ಅಂತ ಅನ್ಕೊಳ್ಳೋದು ಒಂದು ಭ್ರಮೆ, ಅದು ಕಾಮನ್. ಬಟ್ ಯು ಆರ್ ನಾಟ್ ಪ್ರೆಗ್ನೆಂಟ್ ಯೆಟ್. ಪ್ರಿಯಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪ್ರೆಗ್ನೆನ್ಸಿ ಅನ್ನೋದೊಂದು ಖುಷಿ ವಿಷಯನೇ, ಬಟ್ ಇಟ್ಸ್ ನಾಟ್ ಅ ಗೋಲ್. ಇಬ್ರಿಗೂ ಇನ್ನೂ ವಯಸ್ಸು ಚಿಕ್ಕದಿದೆ, ಟೈಮ್ ಇದೆ. ಸೊ ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್. ಒಂದಷ್ಟು ಟೆಸ್ಟ್ಗಳನ್ನ ಬರ್ಕೊಡ್ತೀನಿ, ಟೆಸ್ಟ್ ಮಾಡಿಸೋಣ. ಓಕೆ. ಹಾಗೆ ನಾನಿಲ್ಲಿ ರೆಫರ್ ಮಾಡ್ತಾ ಇರೋ ಡಾಕ್ಟರ್ನ ಮೀಟ್ ಮಾಡಿ ಕೆಲವು ಟೆಸ್ಟ್ಗಳನ್ನ ಮಾಡಿಸ್ಲೇಬೇಕು. ಡಾಕ್ಟರ್, ಟೆಸ್ಟ್ ಅಂದ್ರೆ ಯಾವ್ದಕ್ಕೆ? ಜಸ್ಟ್ ಕ್ಯಾಶುಯಲ್ ಟೆಸ್ಟ್ಗಳಷ್ಟೇ. ಅಂಡ್ ಪ್ರಿಯಾ, ನೀವು ಕೆಲವು ಡಯಟ್ಸ್ಗಳನ್ನ ಫಾಲೋ ಮಾಡಬೇಕು, ಮತ್ತೆ ಯು ಶುಡ್ ಸ್ಟೇ ಕಾಮ್. ಏನಂದ್ರೆ ಎಲ್ಲರೂ ಪ್ರೆಗ್ನೆನ್ಸಿನಲ್ಲಿ ಹೆಲ್ದಿ ಡಯಟ್ಗಳನ್ನ ಫಾಲೋ ಮಾಡ್ತಾರೆ, ಬಟ್ ಇಫ್ ಯು ಸ್ಟಾರ್ಟ್ ಇಟ್ ಬಿಫೋರ್ ನಿಮಗೆ ತುಂಬಾ ಒಳ್ಳೇದು. ಪ್ರಿಯಾ, ಕಾರಿಡಾರ್ ಅಲ್ಲಿ ಕೆಲವು ಮದರ್ಹುಡ್ ಬಗ್ಗೆ ಒಳ್ಳೆ ಥಾಟ್ಸ್ಗಳನ್ನ ಹಾಕಿದೀವಿ. ಪ್ಲೀಸ್ ಗೋ ಅಂಡ್ ಹ್ಯಾವ್ ಅ ಗ್ಲಾನ್ಸ್. ನೋ, ಅಶೋಕ್, ಪ್ರಿಯಾ ಅವ್ರನ್ನ ಟೆಸ್ಟ್ ಮಾಡಿದಾಗ ನನಗೆ ಕೆಲವು ಡೌಟ್ಸ್ ಬಂದಿದೆ. ಏನ್ ಡೌಟ್ ಡಾಕ್ಟರ್? ಇಟ್ಸ್ ನಾಟ್ ರಿಲೇಟೆಡ್ ರಿಗಾರ್ಡಿಂಗ್ ಪ್ರೆಗ್ನೆನ್ಸಿ, ಬಟ್ ಅವ್ರು ತುಂಬಾ ಎಮೋಷನಲ್ ಆಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನಾನು ಮೆಟರ್ನಿಟಿ ರಿಲೇಟೆಡ್ ಮಾತ್ರನೇ ಚೆಕ್ ಮಾಡೋದು. ನಾನು ರೆಫರ್ ಮಾಡೋ ಡಾಕ್ಟರ್ನ ನೀವು ಆದಷ್ಟು ಬೇಗ ಮೀಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಎನಿ ಪ್ರಾಬ್ಲಮ್? ಅದೇ ಹೇಳನಲ್ಲ, ಐ ಆಮ್ ನಾಟ್ ಶೋರ್ ನಾವ್. ಪ್ಲೀಸ್ ಟೇಕ್ ಕೇರ್ ಆಫ್ ಹರ್. ಅಂಡ್ ಈ ಡಾಕ್ಟರ್ನ ಏನಕ್ಕೆ ಮೀಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅವರಿಗೆ ಈಗಲೇ ಹೇಳೋಂಥ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಅವ್ರನ್ನ ಮೀಟ್ ಮಾಡಿದ್ರೆ ನಿಮಗೆ ಎಲ್ಲ ಗೊತ್ತಾಗತ್ತೆ. ಓಕೆ. ತಗೊಳ್ಳಿ. ಯಾಕೆ ಹೀಗೆ ಹೇಳ್ತಿದ್ದಾರೆ? ಏನು ಪ್ರಾಬ್ಲಮ್ ಇರ್ಬೋದು? ಪ್ರಿಯಾ ಮೊದಲೇ ತುಂಬ ತಲೆ ಕೆಡಿಸ್ಕೊಂಡಿದ್ದಾಳೆ. ಸರಿ, ಹೊರಡ್ತೀವಿ. ಯಾ, ನೋಡೋಣ, ಮೀಟ್ ಆದ್ಮೇಲೆ ಗೊತ್ತಾಗೋದಲ್ವಾ. ದೀಸ್ ಥಿಂಗ್ಸ್ ಆರ್ ಕಾಮನ್. ನಾನೇ ಭಯಪಟ್ಟರೆ ಪ್ರಿಯಾ ಕಥೆ ಏನು? ಅಯ್ಯೋ, ಸಾರಿ. ಅಯ್ಯಯ್ಯೋ, ಹೋಯ್ತು, ಹಾಳಾಗಿ ಹೋಯ್ತು. ಒಲಿಂಪಿಕ್ಸ್ ಗೇಮ್ ಥರ ಫೈನಲ್ಸ್ ತನಕ ಬಂದು ಕೊನೆ ಕ್ಷಣದಲ್ಲಿ ಡಿಸ್ಕ್ವಾಲಿಫೈ ಆಗೋಯ್ತಲ್ಲ. ಏನಮ್ಮ ಸಾಧನ? ಸಾರಿ ಮಾವಯ್ಯ. ನೋಡ್ಬಾರ್ದೇನಮ್ಮ, ಮುಖ್ಯವಾದ ಕೆಲಸ ನಡೀತಿರ್ಬೇಕಾದ್ರೆ ಸ್ವಲ್ಪ ಗಮನ ಇರಬೇಕು. ನೋಡು, ಪೇಪರ್ ಎಲ್ಲ ಹಾಳಾಯ್ತು. ಬೇಕು ಅಂತ ಮಾಡ್ಲಿಲ್ಲ. ಸಾಧನ, ಬೇಕು ಅಂತ ಮಾಡಿದ್ಯೋ ಬೇಡ ಅಂತ ಮಾಡಿದ್ಯೋ ಗೊತ್ತಿಲ್ಲ, ಬಟ್ ಎಲ್ಲ ಹಾಳು ಮಾಡಿದೆ. ಆಸೆ ಮೇಲೆ ತಣ್ಣೀರು ಎರ್ಚೋದನ್ನು ಕೇಳಿದ್ದೆ, ಇವತ್ತು ಬಿಸಿ ಕಾಫಿ ಎರ್ಚೋದನ್ನು ನೋಡ್ಬಿಟ್ಟೆ. ಬಾರ್ಗು ಏನಾದರೂ ಇದ್ದಿದ್ರೆ ಇವತ್ತು ನಿನ್ನ ಗತಿ ಅಷ್ಟೇ ಸಾಧನ. ಈಗ ಬಾರ್ಗೋಗಿ ಈ ವಿಷಯ ಹೇಗಪ್ಪ ಹೇಳಿ ನಾನು? ಅಯ್ಯಯ್ಯೋ. ಅಶೋಕ್, ಡಾಕ್ಟರ್ ಏನ್ ಹೇಳಿದ್ರು? ಏನೋ ಹೇಳಿರಲ್ಲ. ನಾನು ಹೊರಗೆ ಬಂದ್ಮೇಲೆ ನೀವು ಅಲ್ಲೇ ಇದ್ರಿ ಅಂದ್ರೆ ಪಕ್ಕ ಏನೋ ಹೇಳಿರ್ತಾರೆ. ಏನ್ ಹೇಳಿದ್ರು ಹೇಳಿ. ಸೀಕ್ರೆಟಾ? ಸೀಕ್ರೆಟೇ. ಅಪ್ಪ ಆಗಕ್ಕೂ ಸಂಕೋಚನ, ಯಾಕೆ ಇಷ್ಟೊಂದು ತಡ ಮಾಡ್ತಿದ್ದೀರಾ ಅಂತ ಬೈದ್ರು. ಬೈದ್ರಾ? ನೀ ಅಲ್ಲಿ ಇರ್ಬೇಕಾಯ್ತು, ಫುಲ್ ಖುಷಿ ಪಡ್ತಿದ್ದೆ. ನಾನೇನಾರು ಆತರ ಎಲ್ಲ ಹೇಳಿದ್ರೆ ಹಂಗಲ್ಲ ಹಿಂಗಲ್ಲ ಅಂತ ದೊಡ್ಡ ಲೆಕ್ಚರ್ ಕೊಡ್ತಿದ್ರಿ. ಕರೆಕ್ಟ್ ಆಗಿ ಮಾಡಿದ್ದಾರೆ. ಆಹಾ, ಗಂಡಂಗ್ ಬೈದ್ರೆ ಖುಷಿ ಪಡ್ತಿಯಲ್ಲ, ಎಷ್ಟು ಕೆಟ್ಟ ಬುದ್ಧಿ ಇರ್ಬೇಡ ನಿಂಗೆ. ಹೌದೌದು. ಅಶೋಕ್, ನಾವ್ ಒಂದಿಷ್ಟು ಪೇಂಟಿಂಗ್ಸ್ ತಗೊಂಡ್ ಮನೇಲಿ ಹ್ಯಾಂಗ್ ಮಾಡೋಣ ಆಯ್ತಾ? ಈ ಕ್ಯೂಟ್ ಬೇಬಿ ಫೋಟೋಸ್ ಇರುತ್ತಲ್ಲ, ಅದನ್ನೆಲ್ಲ ಬೇಕಿದ್ರೆ ಕನ್ಸೀವ್ ಆದ್ಮೇಲೆ ತಗೋಬರೋಣ. ಓಕೆ?
ಆಯ್ತು ಮಹಾರಾಣಿ ಅವರೇ, ಹಾಕೋಣ. ಇವಾಗ ಹೊರಡೋಣ. ಅಶೋಕ್, ಆ ಡಾಕ್ಟರ್ ಹತ್ರ ಯಾವಾಗ ಹೋಗೋದು? ಹೋಗೋಣ, ಒಂದಿನ ಅಪಾಯಿಂಟ್ಮೆಂಟ್ ತಗೊಂತೀನಿ. ಅವರು ಗೈನಕಾಲಜಿಸ್ಟಾ? ಮೇ ಬಿ. ಈಗ ಹೊರಡೋಣ, ಬಾ, ಲೇಟ್ ಆಯ್ತು. ಬಾ, ಓಕೆ ಬೆಳಗು. ನಾನು ತಗೊಂಡ್ಬರ್ತೀನಿ ನೋಡಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ನೀವು ಒಳಗೆ ಹೋಗ್ಬೋದು. ಥ್ಯಾಂಕ್ ಯು. ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಗಡೆ ಸುತ್ತಾಡ್ಕೊಂಡು ಬನ್ನಿ. ಸೀತಾ, ತಾತನೂ ಇಲ್ಲ, ಗೋತಾನೂ ಇಲ್ಲ. ಮತ್ತೆ ನಾನು ನಿನ್ನ ಮುಖ ನೋಡೋದು ನನ್ನ ಮರಿ ಮೊಮ್ಮಗನ ವಿಷಯ ಕೇಳಿದ ಮೇಲೇನೆ. ತಾತ, ಮಗುನ ಎಲ್ಲರೂ ಲೆಕ್ಕ ಹಾಕಿ ಪಡೆಯೋದಕ್ಕಾಗತ್ತಾ? ಯಾಕೆ ಈ ತರ ಎಲ್ಲ ಮಾತಾಡ್ತೀರಾ ನೀವು? ಫಸ್ಟ್ ನೀವು ಹೆಲ್ತ್ನ ನೋಡ್ಕೊಳ್ಳಿ. ನೀನು ಯಾಕೆ ಹಿಂಗೆ ಆಡ್ತಿದೀಯಾ? ಎಷ್ಟು ವರ್ಷ ನಾನು ಕಾಯಿಸೋದು? ನನ್ನ ಮರಿ ಮೊಮ್ಮಗನ ವಿಷಯ ಕೇಳೋವರೆಗೂ ನನಗೆ ಯಾವ ರೆಸ್ಟ್ ಬೇಕಾಗಿಲ್ಲ. ಅಲ್ಲ, ಏನಂತ ಮಾತಾಡ್ತಾ ಇದ್ದೀರಾ ತಾತ? ಫಸ್ಟ್ ನೀವು ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ, ಮಿಕ್ಕಿದ ಆಮೇಲೆ. ಓಹೋ, ಏನು ಹೀರೋ ಥರ ನನ್ನ ಕಾಪಾಡೋಕೆ ಬಂದ್ಬಿಟ್ಯಾ? ಮದುವೆ ಆಗಿ ಒಂದು ಹನಿಮೂನ್ಗೆ ಹೋಗಿಲ್ಲ, ನನ್ನ ಚಾಕ್ರಿ ಮಾಡಕ್ಕೆ ಬಂದ್ಬಿಟ್ಟ. ಏಯ್, ನಾನು ಹೇಳಿದ್ದು ಕೇಳೋ, ಇದು ನನ್ನ ಆರ್ಡ್ರು. ನೀ ಇಬ್ರು ಹನಿಮೂನ್ಗೆ ಹೋಗ್ಬೇಕು ಅಷ್ಟೇ. ಅಲ್ದೇ ಅದು ನೀವು ನನ್ನ ಮಾತನ್ನ ಎಲ್ಲಿ ಕೇಳ್ತೀರಾ?